ನನಗೊಂದು ಒಳ್ಳೆ ಅವಕಾಶ ಮೈಲೇಶ್ ಬಾಬಣ್ಣ ಬರೇ 42 ನೋಡೋ ಅಪ್ಪ ಒಂದು ನಿಮಿಷ ತಗೊಳ್ಳಿ. ನಾನು ಕೋಚ್ ಫ್ಯಾಕ್ಟ್ರಿ ಕೊಡಪ್ಪ ಇಲ್ಲಿ 12 ವರ್ಷ ಆಗೈತೆ ಇದಾಗಿ ಸರ್ವೆ ಆಗಿ 12 ವರ್ಷ ಆಗೈತೆ. ಅದಕ್ಕೆ ಹೇಳ್ತಾರೆ ನನಗೆ ಕೋಚ್ ಫ್ಯಾಕ್ಟ್ರಿ ಆಗಿದೆ ಅಂತ ಅಂದ್ಬಿಟ್ಟು ಮುನಿಯಪ್ಪ ಸಾಹೇಬರು ನಮಗೆ 1200 ಎಕರೆ ಜಾಗ ಕೊಡಿ ಅಂತ ಕೇಳ್ಕೊಂಡು, ಅದಾದಮೇಲೆ ಅಣ್ಣ ರೆಡಿ ಇದೆ ಕಣೋ ಅಂತ ಅಂದರು. ಇದೊಂದು ಕೊಟ್ಟಿದ್ದು ನೋಡೋ ಸಕ್ಕರೆ ಸಣ್ಣದೊಂದು ಡೀಟೇಲ್ ನಾನು ಸಿಕ್ತ ಮಂಜು ಇದೆಲ್ಲ ಒಂದು ಸಣ್ಣದು ಇದೇ ರೀತಿ ಒಂದೊಂದು ನೋಟ್ ಇತ್ತು ನನಗೆ. ಈ ಫ್ಯಾಕ್ಟ್ರಿ 2014 ಜನವರಿಯಲ್ಲಿ ಇದು ನಮ್ಮ ಸರ್ಕಾರ ಬರೋಕ್ಕೆ ಮುಂಚಿತವಾಗಿ ಅನುಮೋದನೆ ಆಯಿತು. ಅನುಮೋದನೆ ಆಗಿ 1200 ಎಕರೆನ ರಾಜ್ಯ ಸರ್ಕಾರದಿಂದ ಭೂಮಿ ಅಂತ ಹಸ್ತಾಂತರ ಮಾಡೋಕ್ಕೆ ವಿನಂತಿ ಮಾಡಿದ್ರು. ಹಸ್ತಾಂತರ ಇವತ್ತಿಗೂ ಆಗಿಲ್ಲ. ಆಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿನ ಮಾಡಬೇಕು ಅಂತ ಅವತ್ತು ಮಾಡಿದ್ದು. ಇದಾದ ಮೇಲೆ ಮಾಡ್ರನ್ ಕೋಚ್ ಫ್ಯಾಕ್ಟ್ರಿ ರಾಯ್ಬರೇಲಿ ಒಂದು, ಮತ್ತು ಕಪ್ಪುಲ ಥರ ಪಂಜಾಬ್ನಲ್ಲಿ ಒಂದು, ಇನ್ನೊಂದು 3 ಕಡೆನೂ ಮಾಡಿ ಅಲ್ಲಿ ಈಗಾಗಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೋಚ್ ಫ್ಯಾಕ್ಟ್ರಿಗಳು ನಡೀತಾ ಇದೆ. ಮೊನ್ನೆ ಮುನಿಯಪ್ಪ ಸಾಹೇಬರು ನಮ್ಮ ಆಫೀಸ್ ಬಂದಿರು, ನನಗೆ ಭಾರಿ ಬೇಕಾದಂಥ ನಮಗೆಲ್ಲ ಹತ್ತಿರದ ಒಬ್ಬ ಹಿರಿಯರು. ನಾನು ಅವ್ರಿಗೆ ಇಷ್ಟೇ ಕೇಳಿದೆ, ಕಾರ್ಖಾನೆ ಬೇಕು, ಒಂದು ಜಾಗ ಕೊಡೋಣ, ನೀವು ಜಾಗ ಕೊಡಿ, ನಾನು ಹೇಗಾರು ಮಾಡಿ ಏನಾದ್ರು ಒಂದು ಕಾರ್ಖಾನೆ ಅಲ್ಲಿ ತತ್ತೀನಿ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾವೇನೆಲ್ಲ ಮಾಡಿದ್ವು. ಆದರೆ ಇವತ್ತವರೆಗೂ ಮಾಡಲಿಲ್ಲ. ಕೊನೆಗೆ ಈ ಪ್ರಾಜೆಕ್ಟನ್ನ ಮೊನ್ನೆ ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಅಧಿಕಾರಿಗಳು ಮಾಡಿ, ನಾವು ಜಾಗ ಕೊಡೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರ, ಆ ಪ್ರಾಜೆಕ್ಟ್ ನಮ್ಗೆ ನಾವು ಹೆಲ್ಪ್ಲೆಸ್ ಅಂತ ಅಂದ್ಬಿಟ್ಟು ಆದಮೇಲೆ ಅದು ಹಂಗೆ ಇದೆ. ನಾನು ಮೊನ್ನೆನೂ ಕೂಡ ಮುನಿಯಪ್ಪ ಸಾಹೇಬ್ ಸಿಕ್ಕಿದಾಗ ಹೇಳಿದೆ, ನನಗೆ 1200 ಎಕರೆನ ಭಾರತ ಸರ್ಕಾರಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡಿಸೋಣ. ಅದಾದ 15 ದಿವಸ 1 ತಿಂಗಳಿಗೆ ನಾನು ಏನು ಮಾಡಬೇಕು, ಸಾವಿರಾರು ಜನ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡಬೇಕು ಅದು ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಅಂತಿದ್ದೀನಿ. ಮಾತಿನಲ್ಲೇ ಉಳಿದಿದೆ. ನನಗನ್ನಿಸ್ತದೆ ಯಾವುದೇ ಪ್ರಸ್ತಾವನೆಗಳು ಪುಸ್ತಕದಲ್ಲಿ ಬಂದು ಆದೇಶ ಆಗಿ ಅಧಿಕೃತವಾಗಿ ಇದು ಬರೋ ತನಕ ನಾವೇನು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಬಾಯಿ ಮಾತಿನಲ್ಲೇ ಇದೆ. ನಂದು ಕೂಡ ಇವಾಗ ಏನು ಹೇಳಿದೆ ಅದು ಬಾಯಿ ಮಾತಿನಲ್ಲೇ ಇದೆ. ಇದು ಅಥೆಂಟಿಕೇಟೆಡ್ ಆಗಿ ನಮ್ಮ ಹತ್ರ ಯಾವುದೂ ಕೂಡ ಮಾಹಿತಿ ಇಲ್ಲ. ಆ ಥರ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಕೂಡ ಅವ್ರ ಜೊತೆಲಿ ಮಾತಾಡ್ತೀನಿ. ಅದು ಆಗಬೇಕಾಯ್ತದೆ, ಆ ಕೆಲಸ ನಾವು ಮಾಡ್ತೀವಿ. ಅವರು ಆಯಾ ರಾಜ್ಯ ಸರ್ಕಾರ ಮಾಡಲೇಬೇಕಾಯ್ತದೆ. ಇದೊಂದೇ ರಾಜ್ಯ ಸರ್ಕಾರ ಇಲ್ಲ, ಯಾವುದೇ ಬೇರೆ ಬೇರೆ ರಾಜ್ಯಗಳಿರ್ತಕ್ಕ ಸರ್ಕಾರಗಳು ಅದೇ ಕೆಲಸ ಮಾಡಬೇಕು. ಸಿದ್ದರಾಮಯ್ಯ ಸಾಹೇಬರು ಕೂಡ ಅದೇ ಮಾಡಬೇಕಾಗ್ತದೆ. ಮುಂದಿನ ಬಜೆಟಿಗೆ ಸರ್ ಕರ್ನಾಟಕದವ್ರು ಏನಾದ್ರು ವಿಶೇಷ ನಿರೀಕ್ಷೆ ಇಟ್ಕೋಬೋದಾ? ನೀವು ಸಚಿವರಾಗಿದ್ದಾರೆ ರೈಲ್ವೆಯಲ್ಲಿ. ನೋಡಪ್ಪ, ನಾನು ಆಶಾವಾದಿ. ನಾವು ನಿರೀಕ್ಷೆ ಮಾಡಿರಲ್ಲ ನಾನು ಇದಾಗ್ತೀನಿ ಅಂತ. ಆದಮೇಲೆ ನಾನು ಮೊದಲು ತೆಗೆದಿದ್ದು ಕರ್ನಾಟಕನ ಸುಮಾರು 49,000 ಕೋಟಿ ರೂಪಾಯಿನ ಕೆಲಸಗಳು ಪೆಂಡಿಂಗ್ ಬಿದ್ದಿದ್ದು. 20 ವರ್ಷ, 18 ವರ್ಷ, 15 ವರ್ಷ. ರಾಯದುರ್ಗ ತುಮಕೂರು 207 ಕಿಲೋಮೀಟ್ರು, ತುಮಕೂರು ದಾವಣಗೆರೆ 192 ಕಿಲೋಮೀಟ್ರು, ಹುಬ್ಬಳ್ಳಿ ಧಾರವಾಡ ಬೆಳಗಾವಿ, ಸಿಂಧನೂರು, ಕುಷ್ಟಗಿ, ಆಮೇಲೆ ಕಾಜಿವಾಡ, ಬಾಗಲಕೋಟೆ, ವಾಡಿ, ಇದು ಯಾವುದು ಹೈದರಾಬಾದು, ಇಂಥ ಅನೇಕ ಎಲ್ಲ ಯೋಜನೆಗಳನ್ನು ಕೂಡ ನಾವು ಇವತ್ತು ತಗೊಂಡಿದ್ದೀವಿ. ಅದಲ್ದಿರ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟೆ, ಕುರ್ಚಿ, ಹುಬ್ಬಳ್ಳಿ, ಅಂಕೋಲ, ಗದಗ, ವಾಡಿ, ಗಣಿಗೇರ, ರಾಯಚೂರು, ಶಿವಮೊಗ್ಗ, ರಾಣಿಬೆನ್ನೂರು, ಕಡೂರು, ಚಿಕ್ಕಮಗಳೂರು, ಬೇಲೂರು, ಹಾಸನ, ಬೇಲೂರು, ಕುಪ್ಪಂ ಇಂಥ ಅನೇಕ ಯೋಜನೆಗಳು ಹಿಂದಿನ ಕಾಲದಲ್ಲಿ ಮಾಡಿ ಹಿಂಗೆ ಬಿಟ್ಟಿದ್ರಿ ತೊಳಗೆ. ಅದೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತಂದು ಅಕ್ವಿಜೇಷನ್ ಮಾಡಿಸಿ ರಾಜ್ಯ ಸರ್ಕಾರದಲ್ಲೂ ಕೂಡ ಅವ್ರದ್ದು ಪಾಲುದಾರಿಕೆಯಲ್ಲೂ ಏನೆಲ್ಲ ಮಾಡಿ ಅದನ್ನು ಕೂಡ ಪಡ್ಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ನನಗನ್ನಿಸ್ತದೆ ಟೆನಿ ಕಾಸ್ಟ್ ನನ್ನ ಯೋಜನೆಗಳೇನಿದೆ ಹಳೆವು ಇವೆಲ್ಲವನ್ನು ಕೂಡ 2027 ಒಳಗಡೆ ಮುಗಿಸ್ಬೇಕು ಅಂತ ಇದೆ. ಅದ್ರ ಜೊತೆಗೆ ಏನು ಇವತ್ತು ಹೇಳಿದ್ದೀನಲ್ಲ, ಇದೊಂದು ಭಾರಿ ದೊಡ್ಡ ರಿಕ್ವೆಸ್ಟ್ ನಂದು ಕೂಡ. ಇದಕ್ಕೆ ಕೋಲಾರ ವೈಟ್ ಫೀಲ್ಡು ಇದು ಅವಶ್ಯಕತೆ ಇರ್ತಕ್ಕಂಥದ್ದು. ನಿಜ, ಇವತ್ತು ಹೋಗ್ಬೋದು, ಎಲ್ಲ ಕಡೆಯೂ ಟ್ರೈನ್ ಹೋಗ್ಬೋದು. ಜಿಲ್ಲಾ ಕೇಂದ್ರ ಇದು ಒಂದು ರಾಜ್ಯದ ರಾಜಧಾನಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಅದು ಬಂದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಯ್ತದೆ, ನ್ಯಾಷನಲ್ ಹೈವೇ ಒತ್ತಡನೂ ಕಡಿಮೆ ಆಯ್ತದೆ. ಇದು ನಾವು ಚಿಂತನೆ ಮಾಡ್ತೀವಿ.